ಹುಮ್ನಾಬಾದ್ ತಾಲೂಕಿನ ಮಾಣಿಕ್ ಪ್ರಭು ಸಂಸ್ಥಾನ ಪಕ್ಕದಲ್ಲಿ ಹರಿಯುವ ಹಳ್ಳದಲ್ಲಿ ನಿರಂತರವಾಗಿ ಕೆಮಿಕಲ್ ತ್ಯಾಜ್ಯ ಬರುತ್ತಿರುವ ಹಿನ್ನೆಲೆಯಲ್ಲಿ ಪವಿತ್ರ ಗುರುಗಂಗಾ ಹಳ್ಳಕ್ಕೆ ಸೇರುತ್ತಿರುವ ಕೈಗಾರಿಕಾ ಮಾಲಿನ್ಯವನ್ನು ಶಾಶ್ವತವಾಗಿ ತಡೆಗಟ್ಟುವ ಕುರಿತು ಬೃಹತ್ ರ್ಯಾಲಿ ಮಾಡಲಾಯಿತು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ವಿಶೇಷವಾಗಿ ಹುಮ್ನಾಬಾದ್ ತಾಲೂಕಿನಲ್ಲಿ ಗುರುಗಂಗಾ ಉಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬೃಹತ್ ರ್ಯಾಲಿಯನ್ನು ಮಾಡಲಾಯಿತು. ತಾಲೂಕಿನ ವಿವಿಧ ಕೆಮಿಕಲ್ ಕಂಪನಿಗಳಿಂದ ತ್ಯಾಜ್ಯದ ನೀರು ಮತ್ತು ತ್ಯಾಜ್ಯ ವಿಷಯುಕ್ತ ಕೆಮಿಕಲ್ ಬಂದು ಗುರುಗಂಗಾ ನದಿಗೆ ಸೇರುತ್ತಿದೆ. ಇದರಿಂದ ಜನರಷ್ಟೇ ಅಲ್ಲ, ರೈತರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಮಾಣಿಕ್ ಪ್ರಭು ಸಂಸ್ಥಾನದಿಂದ ಬೃಹತ್ ರ್ಯಾಲಿ ಮಾಡುವ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಣಿಕ್ ಪ್ರಭು ಸಂಸ್ಥಾನದ ಮುಖ್ಯಸ್ಥರುಗಳು ಮಾತನಾಡಿ, ಈಗಾಗಲೇ ನದಿಯಲ್ಲಿ ಅನೇಕ ರೀತಿಯಾದಂತಹ ತ್ಯಾಜ್ಯ ಸಂಗ್ರಹಣೆಯಾಗಿದೆ. ಇದರಿಂದ ಇಲ್ಲಿನ ಜನರಿಗೆ ಸಮಸ್ಯೆ ಆಗುತ್ತಿದ್ದು ಪ್ರವಾಸಿಗರು ಕೂಡ ಅಡಚಣೆ ಉಂಟಾಗುತ್ತಿದೆ. ಅಲ್ಲದೆ ಸಂಪೂರ್ಣವಾಗಿ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಿದೆ ಎಂದು ವ್ಯಕ್ತಪಡಿಸಿದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಜೀವನ ಮರಣದ ಪ್ರಶ್ನೆ, ಇದು ನಮ್ಮ ಗೌರವದ ಪ್ರಶ್ನೆ, 200 ವರ್ಷದ ಇತಿಹಾಸದ ಪ್ರಶ್ನೆ. ಎಲ್ಲ ನೋಡಿ ನಾವು ಬರೆದಿದ್ದೀವಿ. ಈ ವಿಷಯದ ಗಂಭೀರತೆಯನ್ನು ಪರಿಗಣಿಸಿ ತಮ್ಮ ವತಿಯಿಂದ ಮುಂದಿನ 72 ಗಂಟೆಗಳಲ್ಲಿ ತಕ್ಷಣ ಹಾಗೂ ಸ್ಪಷ್ಟವಾದ ಕ್ರಮ ಕೈಗೊಳ್ಳುವಂತೆ ವಿನಮ್ರವಾಗಿ ಆಗ್ರಹಿಸುತ್ತೇವೆ. ಒಂದು ವೇಳೆ ಈ ಅವಧಿಯೊಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಈ ಜನಹಿತಕರ ಹೋರಾಟವು ಮಾಣಿಕ್ ನಗರಕ್ಕೆ ಮಾತ್ರ ಸೀಮಿತವಾಗದೆ ಮಾಲಿನ್ಯದಿಂದ ಬಾಧಿತವಾಗಿರುವ ಸಮಸ್ತ ಪ್ರದೇಶದ ಜನತೆಯನ್ನು ಒಳಗೊಂಡ ಬೃಹತ್ ಸಾಮಾಜಿಕ ಪ್ರತಿಭಟನೆಯಾಗಿ ರೂಪುಗೊಳ್ಳಲಿದೆ ಎಂಬುದನ್ನು ತಮ್ಮ ಗಮನಕ್ಕೆ ಗೌರವಪೂರ್ವಕವಾಗಿ ತರಲು ಬಯಸುತ್ತೇನೆ. ಈ ಪೊಲ್ಯೂಷನ್ ಆಗ್ತಾ ಇರೋದು ತುಂಬಾ ಗಂಭೀರವಾದ ವಿಷಯ. ನಾನು ಬಂದಾಗಿನಿಂದ ಸತತವಾಗಿ ಅಲ್ಲಿ ವಿಸಿಟ್ ಮಾಡಿ, ಮೊನ್ನೆ ಮಾಣಿಕ್ ನಗರದ ಬ್ರಿಡ್ಜ್ ಕೂಡ ಕ್ಲೀನ್ ಮಾಡಿಸಿದ್ಮೇಲೆ ಪುನಃ ಈ ಡಿಸ್ಚಾರ್ಜಸ್ ಇದು ಬರ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಜಲಚರಗಳಿಗೆ ಅಷ್ಟೇ ಅಲ್ಲದೆ ಸಾಮಾನ್ಯ ಜನರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ಪೊಲ್ಯೂಟಿಂಗ್ ಫ್ಯಾಕ್ಟರೀಸ್ ಇದಾವೆ ಅವುಗಳನ್ನ ಕ್ಲೋಸ್ ಮಾಡಲಿಕ್ಕೆ ಖಂಡಿತವಾಗೂ ಅದಕ್ಕೆ ನಾನು ಆಕ್ಷನ್ ತಗೊಳ್ತೇನೆ.